ಸೋನಿಯಾ ಗಾಂಧಿ ಅವರು ಇರ್ಬೋದು, ಪ್ರಿಯಾಂಕಾ ಗಾಂಧಿ ಅವರು ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು. ಇವ್ರು ಬರಲಿ, ನಮ್ಮ ಕ್ಷೇತ್ರದಿಂದ ನಿಲ್ಲಿ ಅಂತೇಳಿ ಕೆಲವು ಸ್ಥಳಗಳಿಂದ, ಕೆಲವು ಕ್ಷೇತ್ರಗಳಿಂದ ಆ ರೀತಿಯಾಗಿರ್ತಕ್ಕಂಥ ಒಂದು ಮನಾಭಿಲೇಷ, ಅವರ ಮನಸ್ಸು, ಅವರ ಒತ್ತಾಯಗಳು ಇರೋದು ಸತ್ಯ. ಯಾಕೆಂದರೆ ಕರ್ನಾಟಕ ಹಿರಿಯ ನಾಯಕರುಗಳು ನಾವು ಸೇರಿ ಇನ್ನೂವರೆಗೆ ಅಂಥ ಯಾವುದೇ ವಿಚಾರವನ್ನು ಚರ್ಚೆ ಮಾಡಿಲ್ಲ. ಸದ್ಯ ಆ ರೀತಿಯಾಗಿರ್ತಕ್ಕಂಥ ಪ್ರಸ್ತಾವನೆಯನ್ನು ನಮ್ಮ ಆಂತರಿಕ ವೇದಿಕೆಗಳಲ್ಲೂ ಸಹಿತ ನಾವು ಚರ್ಚೆ ಮಾಡಿಲ್ಲ. ಯಾವುದೇ ಚರ್ಚೆ ಆ ದಿಸೆಯೊಳಗೆ ಆಗಿಲ್ಲ. ಯಾವುದೇ ಆ ರೀತಿಯ ಚರ್ಚೆನೂ ಮಾಡಿಲ್ಲ ನಾವು. ಅದು ಸದ್ಯ ನಿಮ್ಮ ಮಾಧ್ಯಮದಲ್ಲಿ ಏನು ಬಂದಿದೆ ಅಷ್ಟು ನಾನು ಒಬ್ಬ ಓದುಗನಾಗಿ ಓದಿದ್ದೇನೆ. ಖರ್ಗೆ ಅವರು ಸ್ಪಷ್ಟಗೊಳಿಸಿದ್ದಾರೆ, ಮೊದಲು ನಾವು ಮೆಜಾರಿಟಿಯನ್ನು ಪಡೆದುಕೊಳ್ಳೋಣ, ಆ ಬಹುಮತ ಪಡೆದುಕೊಂಡು ಕೂತು ಚರ್ಚೆ ಮಾಡೋಣ ಅಂತ ಹೇಳುವ ಒಂದು ಮ್ಯಾಚ್ಯೂರ್ಡ್ ಸ್ಟೇಟ್ಮೆಂಟನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿದ್ದಾರೆ. ಅದು ನಮ್ಮೆಲ್ಲರಿಗೂ ಸೂಚನೆ ಹಾಗೆ ಅಂತ ತಿಳ್ಕೊತೀವಿ ಸರ್. ಈಗ ದುರ್ದೈವ ಮಾಧ್ಯಮ ಅಭಿವೃದ್ಧಿ ಕೆಲಸ ಬಿಟ್ಟು ನಮಗೆ ಗ್ಯಾರಂಟಿ ಬಿಟ್ಟು ಅವುಗಳಿಗೆ ಮಹತ್ವ ಕೊಡೋದಕ್ಕೆ ಹೋಗ್ತಾರೆ. ಗ್ಯಾರಂಟಿಗಳ ಮೂಲಕ ನಮ್ಮ ರಾಜ್ಯದಲ್ಲಿ 1 ಕೋಟಿ ಕುಟುಂಬಗಳನ್ನು ಬಡತನ ರೇಖೆಯಿಂದ ಮೇಲೆತ್ತಿದ್ದೇವೆ. ಇಟ್ ಈಸ್ ಎ ಬಿಗ್ ರೆವಲ್ಯೂಷನ್, economic revolution. Nowhere in the world such a big number of 1 crore families are lifted from below the poverty line to above. ಈ ಕ್ರಾಂತಿಕಾರಕ ಬದಲಾವಣೆ ಏನಿದೆಯಲ್ಲ, ಈ ಬದಲಾವಣೆಯನ್ನು ಮಾಧ್ಯಮದವರು ಇನ್ನೂ ಹೆಚ್ಚು ಪ್ರಖರವಾಗಿ ಜನರಿಗೆ ತಲುಪಿಸುವಂಥ ಕೆಲಸ ಮಾಡಬೇಕು ಅಂತ. ಈಗ ಯೋಜನೆಯಿಂದ ನಮಗೆ ಭಾರ ಬಿದ್ದಿದೆ. ಆದರೆ ಮುಖ್ಯಮಂತ್ರಿಗಳ ಚಾಣಾಕ್ಷತನದ ನೀತಿಯಿಂದಾಗಿ ಯಾವುದೂ ತೊಂದರೆ ಬರದ ಹಾಗೆ ಅದನ್ನು ನೀಗಿಸ್ತಾ ಹೊರಟಿದ್ದಾರೆ. ಒಬ್ಬ ಮನೆ ಯಜಮಾನ ಅಡಚಣೆಯಲ್ಲಿದ್ದಾಗೂ ಸಹಿತ ಹೇಗೆ ನಾವು ನಿಭಾಯಿಸ್ಬೋದು ಅನ್ನೋದನ್ನು ಭಾಳ ಅರ್ಥಪೂರ್ಣವಾಗಿ ರಾಜ್ಯವನ್ನು ನಡೆಸ್ತಾ ಇದ್ದಾರೆ. ಬ್ಯಾಲೆನ್ಸ್ ಹೆಂಗೆ? BK ಹರಿಪ್ರಸಾದ್ ಅವರು ನಮ್ಮ ವರ್ಕಿಂಗ್ ಕಮಿಟಿ ಮೆಂಬರು. ಅವ್ರನ್ನ ನಾವು ಸಮಾಧಾನ ಮಾಡೋದಲ್ಲ, ನಮ್ಮನ್ನೆಲ್ಲರನ್ನೂ ಅವ್ರು ಸಮಾಧಾನ ಮಾಡ್ತಾರೆ. 42 ಸಂಸದರನ್ನು ಅಮಾನತುಗೊಳಿಸಿರುವುದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಬಹುದೊಡ್ಡ ಕೊಡಲಿ ಪೆಟ್ಟು. ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ವ್ಯವಸ್ಥೆಯೊಳಗೆ ಭಾರತವನ್ನು ಅವಮಾನಗೊಳಿಸಿರ್ತಕ್ಕಂಥ BJPಯ ನೀತಿ ಖಂಡನೀಯ ಮಾತ್ರವಲ್ಲ, ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಬಂದಿರತಕ್ಕಂಥ ಒಂದು ದೊಡ್ಡ ಭಯ. ಇಟ್ ಇಸ್ ಅ ಸ್ಕೇರ್ ಟು ದ ಡೆಮೋಕ್ರಸಿಗೆ, ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಭಯವನ್ನು ಹುಟ್ಟಿಸುವಂಥ ಪ್ರಯತ್ನ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.